ಅಭಿಮಾನಿಯ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸರ ಗೆಸ್ಟ್ ಆಗಿದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ. ದರ್ಶನ್ ಗೆಳತಿ ಪವಿತ್ರ ಗೌಡ ಖತರ್ನಾಕ್ ಪ್ಲಾನ್ ಏನಾಗಿತ್ತು ಗೊತ್ತಾ? ಮರ್ಮಾಂಗ ಫೋಟೋ ನೋಡಿ ಹೌಹಾರಿದ ಪವಿತ್ರ ಗೌಡ. ಸರಿ, ಆಮೇಲೆ ಕೆಟ್ಟ ಪದಗಳಿಂದ ಇವರು ವಾಪಸ್ ರಿಪ್ಲೈಯನ್ನ ಕೊಟ್ಟಿದ್ದಾರೆ. ಪವಿತ್ರ ಗೌಡ ಸೈಲೆಂಟ್ ಆಗಿ ಊರಿನ ಹೆಸರನ್ನ ಬಾಯಿ ಬಿಡಿಸ್ಕೊಂಡ್ರಂತೆ, ಯಾವ ಊರ್ ನಿಂದು ಅಂತ. ನಾನು ಚಿತ್ರದುರ್ಗದವನು ಅಂತ ರೇಣುಕಾಸ್ವಾಮಿ ಇದ್ದಿದ್ದಂಗೆ ಹೇಳಿದ್ದಾರೆ. ಅಷ್ಟಕ್ಕೆ ಮೆಸೇಜ್ ಮಾಡೋದನ್ನ ಪವಿತ್ರ ನಿಲ್ಲಿಸಿದ್ರು. ಕ್ಲೂ ಸಿಕ್ತಲ್ಲ ಯಾವ ಊರ್ನವ್ ನೀವನು ಅಂತ. ಬಳಿಕ ಚಿತ್ರದುರ್ಗದ ರಾಘುಗೆ ಡೀಲ್ ಕೊಟ್ಟಿದ್ರು ದರ್ಶನ್. ಓಕೆ, ವಿಚಾರ ನೋಡಿ ಹಿಂಗಾಗಿದೆ. ಆತ ನ್ಯೂಡ್ ಫೋಟೋಗಳನ್ನ ಇವ್ರಿಗೆ ಕಳಿಸಿದಾನೆ. ಈಗ ದರ್ಶನ್ ಪತ್ನಿ ಮತ್ತು ಅವರ ಗೆಳತಿ ನಡುವಿನ ಕಾನ್ವರ್ಸೇಷನ್ ಬಹಳ ಪೀಕಲ್ಲಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಜಗಳಗಳೆಲ್ಲವೂ ಆಗ್ತಾ ಇತ್ತು. ಕಂಪ್ಲೇಂಟ್ ಕೊಡ್ತೀನಿ ಅಂತೆಲ್ಲ ಹೋಗಿತ್ತು. ಆ ಸಂದರ್ಭದಲ್ಲಿ ಈತ ರೊಚ್ಚಿಗೆದ್ದು ನಮ್ಮ ಅಣ್ಣ ಅತ್ತಿಗೆ ವಿಚಾರಕ್ಕೆ ಬರ್ತೀಯ ನೀನು ಮಧ್ಯಕ್ಕೆ ಅಂತ ಶುರುವಾದಂತಹ ಮೆಸೇಜ್ ಕಾನ್ವರ್ಸೇಷನ್ ಇದು. ಆವಾಗ ಇವರು ಆತನ ಆ ರೀತಿಯ ಅಶ್ಲೀಲ ಮೆಸೇಜ್ಗಳು ಫೋಟೋಗಳನ್ನು ನೋಡಿ ನೀನು ಯಾವ ಊರಿನವರು ಅಂತ ನಿಧಾನವಾಗಿ ಬಾಯಿ ಬಿಡಿಸ್ಕೊಂಡಿದ್ದಾರೆ ಪವಿತ್ರ ಗೌಡ. ಅದಾದ್ಮೇಲೆ ಆತ ಇದ್ದಿದ್ದಂಗೆ ಹೇಳಿದನ್ ಚಿತ್ರದುರ್ಗದವ್ ನಾನು ಅಂತ. ಸಾಕು ಬಿಡು ಇಷ್ಟು ಕ್ಲೂ, ನೀನು ಯಾರು ಏನು ಎತ್ತ ಅಂತ ಇನ್ನು ಮುಂದಕ್ಕೆ ಹುಡುಕ್ತೀನಿ ಅಂತ ಇವ್ರ ಮನಸ್ಸಲ್ಲೇ ಅನ್ಕೊಂಡು ಚಿತ್ರದುರ್ಗದ ದರ್ಶನ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘು ಕಾಲ್ ಮಾಡಿದ್ದಾರೆ. ಎಲ್ಲ ಆರೋಪಿಗಳಿಗೂ ಇವತ್ತು ಸ್ಥಳ ಮಹಜರು ನಡೆಸುವ ಸಾಧ್ಯತೆ ಇದೆ ಅವರ ಸಮ್ಮುಖದಲ್ಲೇ. ಪಟ್ಟಣಗೆರೆ ಜಯಣ್ಣ ಶೆಡ್ ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಸದ್ಯ ಸುಮಾರು ಒಂದು 5-6 ಎಕರೆ ಜಾಗ ಅದು. ಕೊಲೆ ಮಾಡಿದ ಸ್ಥಳ ಪಟ್ಟಣಗೆರೆಯ ಜಯಣ್ಣ ಶೆಡ್. ಅಲ್ಲಿ ಸ್ಥಳ ಮಹಜರಿಗೆ ದರ್ಶನ್ ಅಂಡ್ ಗ್ಯಾಂಗ್ನ ಇವತ್ತು ಪೊಲೀಸರು ಕರೆತರ್ತಾರೆ. ಸಾಕ್ಷಿಯನ್ನ ಕಲೆ ಹಾಕೋಕೆ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವರು 6 ದಿನ ಕಸ್ಟಡಿಗೆ ತಗೊಂಡಿರೋದು ಏನಕ್ಕಪ್ಪ ಅಂತ ಹೇಳಿದ್ರೆ ಪೊಲೀಸರು ತನಿಖೆಯನ್ನ ಮಾಡೋಕ್ಕೆ, ಇಂಚಿಂಚು ಮಾಹಿತಿನ ಕಲೆ ಹಾಕೋಕೆ 6 ದಿನಗಳ ಕಾಲ ನ್ಯಾಯಾಲಯ ಕೂಡ ಇವ್ರನ್ನ ಇಷ್ಟೂ ಜನರನ್ನ ವಶಕ್ಕೆ ಕೊಟ್ಟಿದೆ. ಇವತ್ತಿನಿಂದ ಏನಾಗುತ್ತೆ ಅಂದರೆ ಇನ್ನು ಶುರುವಾಗುತ್ತೆ ನಿಧಾನಕ್ಕೆ ಪ್ರಕ್ರಿಯೆಗಳು. ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಆರೋಪಿಗಳಿಗೆ ಎವ್ರಿ ಡೇ BP ಶುಗರು ನಾರ್ಮಲ್ ಇದೆಯಾ ಅಥವಾ ವಿಚಾರಣೆ ವೇಳೆ ಪೊಲೀಸರು ಏನಾದರೂ ಹಲ್ಲೆಗೈದಿದ್ದಾರಾ ಇವೆಲ್ಲವೂ ಕೂಡ ಗೊತ್ತಾಗ್ಬಿಡುತ್ತೆ. ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ. ನಾರ್ಮಲ್ ಇದೆ ಅಂತಿದ್ದಂಗೆ ತಮ್ಮ ಒಂದು ಪ್ರೊಸೀಜರ್ಗಳನ್ನು ಶುರು ಮಾಡ್ತಾರೆ. ಸ್ಥಳಕ್ಕೆ ಕರ್ಕೊಂಡೋಗಿ ಸ್ಥಳ ಮಹಜರು ನಡೆಸ್ತಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ. ಮಾದೇಶ್, ಓಕೆ, ಇವತ್ತಿನಿಂದ ಸ್ಥಳ ಮಹಜರು ಶುರುವಾಗುತ್ತೆ. ಯಾವ್ಯಾವ ಭಾಗಕ್ಕೆ ಕರೆದುಕೊಂಡು ಹೋಗ್ತಾರೆ? ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗ್ತಾರಾ? ಡೀಟೇಲ್ಸ್ ಏನಿದೆ ಮಾದೇಶ್? ವಿದ್ಯಾ, ಇದನ್ನ ಪೊಲೀಸರು ನಿರ್ಧಾರ ಮಾಡ್ತಾರೆ. ಅಂದ್ರೆ ಮೊದಲಿಗೆ ಪ್ರಮುಖವಾಗಿ A1 A2 ಏನಿದ್ದಾರೆ ದರ್ಶನ ಹಾಗೆ ಪವಿತ್ರ ಗೌಡ ಅವರನ್ನ ಮೊದಲಿಗೆ ಕರ್ಕೊಂಡ್ಬಂದು ನಂತರ ಆರೋಪಿಗಳನ್ನು ಕರ್ಕೊಂಡ್ಬರ್ತಾರ ಗೊತ್ತಿಲ್ಲ. ಒಟ್ಟಾರೆ ಎಲ್ಲ ರೀತಿಯಂತ ಸಿದ್ಧತೆಗಳನ್ನ ಇಲ್ಲಿ ಪೊಲೀಸರು ಮಾಡ್ಕೊಂಡಿದ್ದಾರೆ. ಗಮನಿಸಬಹುದು, ಇದು ಕೊಲೆ ಆದಂತ ಸ್ಥಳ. ಅಂದ್ರೆ ಹಲ್ಲೆ ಮಾಡಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ಇಲ್ಲಿಂದ ಆ ಬಾಡಿಯನ್ನ ಎತ್ಕೊಂಡು ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ. ಈಗ ಶೆಡ್ ಏನಿದೆ ಅಂದ್ರೆ ಜಯಣ್ಣ ಅವರಿಗೆ ಸೇರಿದಂತ ಶೆಡ್ ಇದು. ಅವರು ಬಾಡಿಗೆ ಕೊಟ್ಟಿರ್ತಾರೆ. ಬೇರೆ ಬೇರೆ ಸೀಸಿಂಗ್ ಆಗಿರುವಂಥ ಗಾಡಿಗಳನ್ನು ತಂದು ನಿಲ್ಲಿಸ್ಕೊಂಡಿರುವಂಥ ಶೆಡ್ ಇದು. ಈ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ಬರ್ಬರವಾಗಿ ಅವರನ್ನು ಹಲ್ಲೆ ಮಾಡಿ ಹತ್ಯೆ ಮಾಡ್ತಾರೆ. ಹತ್ಯೆ ಮಾಡಿದ ನಂತರ ಇಲ್ಲಿಂದ ಶಿಫ್ಟ್ ಮಾಡುವಂಥದ್ದು. ಇಲ್ಲಿ ಈಗ ಸ್ಥಳ ಮಹಜರ್ಗೆ ಕರ್ಕೊಂಡ್ಬರುವಂಥ ಕೆಲಸವನ್ನು ಮೊದಲಿಗೆ ಪೊಲೀಸರು ಮಾಡ್ತಾರೆ. ಯಾಕಂದರೆ ಇನ್ವೆಸ್ಟಿಗೇಷನ್ ಶುರು ಮಾಡಿದಂಥ ಸಂದರ್ಭದಲ್ಲಿ ಮೊದಲಿಗೆ ಮಹಜರ್ ಪ್ರಕ್ರಿಯೆಯನ್ನು ಪೊಲೀಸರು ಮುಗಿಸ್ತಾರೆ. ಯಾಕಂದರೆ ಅಲ್ಲಿ ಸಾಕ್ಷಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಪ್ರಮುಖವಾಗಿ ಪೊಲೀಸರು ಮಾಡುವಂಥದ್ದು. ಅದರಿಂದಾಗಿ ಆರೋಪಿಗಳನ್ನು ಕರೆತಂದು ಆ ಕ್ರೈಮ್ ಏನಾಯಿತು ಅಂದರೆ ಯಾವ ರೀತಿಯಾಗಿ ನಡೀತು ಅನ್ನುವಂಥದ್ದನ್ನು ಸ್ವತಃ ಆರೋಪಿಗಳು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಎಲ್ಲಿ ಆತನ ಮೇಲೆ ಹಲ್ಲೆಯನ್ನು ಮಾಡಿದ್ರಿ, ಯಾವುದರಿಂದ ಹಲ್ಲೆಯನ್ನು ಮಾಡಿದ್ರಿ, ಯಾವ ರೀತಿಯಾಗಿ ಕೊಲೆ ಮಾಡಿದ್ರಿ ಅನ್ನುವಂಥದ್ದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಇಲ್ಲಿ ಈಗಾಗಲೇ ಪೊಲೀಸರು ಸೀಸ್ ಮಾಡಿರುವಂಥ ಹಿನ್ನೆಲೆ ಅಂದರೆ ನಿನ್ನೆಯಿಂದಲೂ ಕೂಡ ತಮ್ಮ ವಶಕ್ಕೆ ಪೊಲೀಸರು ತೆಗೆದುಕೊಂಡಿದ್ದಾರೆ. ಜೊತೆಗೆ ಇಲ್ಲಿ 50 ಮೀಟರ್ ಅಂದರೆ ಈ ಶೆಡ್ ಏನಿದೆ, ಈ ಶೆಡ್ನ ಮುಂಭಾಗದಲ್ಲಿ 50 ಮೀಟರ್ವರೆಗೂ ಕೂಡ ಯಾರು ಕೂಡ ಪ್ರವೇಶ ಮಾಡುವಂತಿಲ್ಲ ಅನ್ನುವಂಥ ನಿಟ್ಟಲ್ಲಿ ಅಲ್ಲಿ ಟೇಪನ್ನು ಹಾಕಿ ಬಂದ್ ಮಾಡಿರುವಂಥದ್ದು. ಒಟ್ಟಾರೆ ಇವತ್ತು ಸ್ಥಳ ಮಹಜರು ಮಾಡುವಂಥ ಪ್ರಕ್ರಿಯೆ ಏನಿದೆ ಅದಕ್ಕೆ ಎಷ್ಟೊತ್ತಿಗೆ ಕರ್ಕೊಂಡ್ಬರ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಆದರೆ ಆ ಕರ್ಕೊಂಬಂದು ಮೊದಲಿಗೆ ಪ್ರಮುಖವಾಗಿ ಮಾಡಬೇಕಾದಂಥ ಇನ್ವೆಸ್ಟಿಗೇಷನ್ನಲ್ಲಿ ಈ ಭಾಗ ಇದು ಮಹಜರು ಪ್ರಕ್ರಿಯೆಯನ್ನು ಮಾಡುವಂಥದ್ದು. ಅದಕ್ಕೆ ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಅಂದರೆ ಮಧ್ಯಾಹ್ನದ ಒಳಗೆ ಆರೋಪಿಗಳೆಲ್ಲರನ್ನೂ ಕೂಡ ಒಟ್ಟಿಗೆ ಕರ್ಕೊಂಡ್ಬರ್ತಾರೆ. ಅಥವಾ ಮೊದಲಿಗೆ ದರ್ಶನ್ ಹಾಗೆ ಪವಿತ್ರ ಗೌಡರನ್ನು ಕರ್ಕೊಂಬಂದು ಸ್ಥಳ ಮಹಜರನ್ನು ಮಾಡಿ ನಂತರ ಉಳಿದಂಥ ಆರೋಪಿಗಳನ್ನು ಕರ್ಕೊಂಡ್ಬರ್ತಾರೆ ಅನ್ನೋಂಥದ್ದು ಪೊಲೀಸರು ಡಿಸೈಡ್ ಮಾಡ್ತಾರೆ. ಒಟ್ಟಾರೆ ಇವತ್ತು ಸ್ಥಳ ಮಹಜರಾಗುವಂತಹ ಪ್ರಕ್ರಿಯೆ ಏನಿದೆ ಅದನ್ನ ಮಾಡುವಂಥದ್ದು ಬಹುತೇಕ ನಿಚ್ಚಳವಾಗಿದೆ. ವಿದ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.